ಅತ್ತೆ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅಯ್ಯಪ್ಪ ದೇವ್ರೆ, ಅದು ಏನಂತ ಕೇಳಿದ್ರೆ ತಲೆ ತಿರುಗಿ ಹೋಗತ್ತೆ ನಿಮಗೆ. ಏನು? ಅದು ಮಾವಾರು ನಿಮಗೆ ಚೀಟ್ ಮಾಡ್ತಾ ಇದಾರ ಅಂತಂದ್ರೆ ನೀವು ನಂಬಲಿಲ್ಲಲ್ಲ. ಹಾಂ, ನನಗೆ ಇವತ್ತು ಕನ್ಫರ್ಮ್ ಆಯ್ತು, ಮಾವಾರು ನಿಮ್ಗೆ ರಿಯಲಿ ಚೀಟ್ ಮಾಡ್ತಾ ಇದಾರ. ನಿನಗೆ ಇಲ್ಲ ಅಷ್ಟು ಹೇಳಿದ್ರು ಬುದ್ಧಿ ಬರಲಿಲ್ಲ. ಅವ್ರು ಯಾಕೆ ನಂಗೆ ಚೀಟ್ ಮಾಡ್ತಾರೆ, ಅದು ಈ ವಯಸ್ಸಿನಾಗ? ನಿಂದೊಂದು ಕತಿ ಎತ್ತಾಗ ಸುಮ್ಮನೆ ಅನುಮಾನ ಪಡಬೇಡ ನೋಡು ಸ್ವಪರ್ಣಿಕ, ಹೇಳ್ತಾ ಇದ್ದೀನಿ. ನೀನು ಹಿಂಗೆ ಮಾಡು, ನಿನ್ನ ಗಂಡನ ಮುಂದೆ ನಾನು ಹೇಳ್ತಾನೆ, ಆಕಾಶ್ ಮುಂದೆ ಹೇಳಿದ್ರೆ ಏನಾಕೈತಿ ಅಂತ ಗೊತ್ತಲ್ಲ. ಮೊದಲೇ ಅವನಿಗೆ ಮುಗಿನ ತುದಿಯಾಗ ಸಿಟ್ಟು, ಅದು ಇಂಥ ವಿಷಯಕ್ಕೆ. ಮತ್ತು ಆಮೇಲೆ ನೀವು ಜಗಳ ವಿಕೋಪಕ್ಕೆ ಹೋದ್ರೂ ಹೋತಾ ಮತ್ತು ಹೇಳಕತ್ತೀನಿ. ಅದಕ್ಕೆ ನಾನು ಹೇಳಕತ್ತೀನಿ, ಇದರೆಲ್ಲ ಬಿಟ್ಟು ತಣ್ಣಗೆ ನಿನ್ನ ಪಾಡಿಗೆ ನಿನ್ನ ಕೆಲಸ ನೀನು ಮಾಡ್ಕೊಂಡಿದ್ರೆ ಚಲೋ. ಇಲ್ಲ ಅದು ಅತಿ, ನಾನು ಸಾಕ್ಷಿಯಿಂದ ಹೇಳ್ತಾ ಇಲ್ಲ, ಸಾಕ್ಷಿ ಇಟ್ಕೊಂಡೆ ಹೇಳಕತ್ತೀನಿ. ಏನೇನಾತಂತ ಗೊತ್ತಾ? ಏನಾತು ಮಠಕ್ಕೆ ಹೋಗಿದ್ದು ಹೇಳತ್ತೀನಿ. ನಿನ್ನ ಮುಂದೆ ಕೇಳಲಿಲ್ಲ, ಅವ್ರು ಹೇಳಲಿಲ್ಲ ಮಠಕ್ಕೆ ಎಲ್ಲಿ ಹೋಗಿದ್ದೆ ಏನು ಎತ್ತ ಅಂತೇಳಿ. ಮತ್ತೇನು ನಿಂದ? ಇಲ್ಲತ್ತೆ, ಮಠದ ವಿಷಯ ಅಲ್ಲ ಇದು ಬಂದಿರೋದಿಲ್ಲ ಪ್ರಶ್ನೆ. ನಾನು ನಿಮ್ಗೆ ಹೆಂಗೆ ಹೇಳಲಿ ಅಂತೇಳಿ ನನಗೆ ಗೊತ್ತಾಗಲ್ತತ್ತಾಗ. ಅದು ಹಾಂ, ಏನಾಯ್ತು ಗೊತ್ತಾ, ನೀವು ಅಂದರೆ ಮಠದ್ದು ಮಾತಾಡಿದ್ವೆ. ಆಮೇಲೆ ಆಕಿಗೆ ಚಹಾ ಮಾಡ್ಕೊಡ್ತೀನಿ ಅಂತ ಹೋದ್ಲಾ, ಮಾಡಿ ಸೀದಾ ಮಾವ ರೂಮಿಗೆ ತೊಗೊಂಡು ಹೋದ್ಲು. ನಾನು ಹಾಗೆ ಸುಮ್ಮನೆ ಪಾಸ್ ಆಗ್ತಾ ಇದ್ದೆ, ಹೋಗತ್ಲೆ ಮಾವ ಚಹಾ ತಗೋರಿ ಅಂತಂದ್ಲು. ಥ್ಯಾಂಕ್ ಯು ಲಕ್ಷ್ಮಿ ಅಂತ ಅವ್ರಂದ್ರು. ಯಾಕೆ ಮಾವಾರಿಕಿಗೆ ಥ್ಯಾಂಕ್ಸ್ ಹೇಳತ್ತಾರ ಅಂತೇಳಿ ಅವರಿಗೆ ನಾನು ಅಲ್ಲಿರೋದು ಗೊತ್ತಿಲ್ಲ. ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಹಾಲ್ನಾಗ ಅದೇನಂತ ತಿಕ್ಕೊಂಬಿಟ್ಟಾರ ಅವರು. ಅದಕ್ಕೆ ಅವ್ರು ಅಷ್ಟು ಓಪನ್ನಾಗಿ ಮಾತಾಡತ್ತಾರ. ನಾನು ಆಮೇಲೆ ಹಾಗೆಲ್ಲ ಕೇಳಿಸಿದ್ಮೇಲೆ ಏನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿಗೆ ಬಾಗ್ಲ ಹತ್ರನ ನಿಂತ್ಕೊಂಡೆ ಅತ್ತಿ. ನಿಜವಾಗ್ಲೂ ಕದ್ದು ಕೇಳಿಸ್ಕೊಂಡೆನಾ? ಇದನ್ಯಾವಾಗಿಂದ ಕಲ್ತಿ? ಅಯ್ಯೋ ಅತ್ತಿ, ನಾನು ಕದ್ದು ಕೇಳಿಸ್ಕೊಂಡಿದ್ದು ನಿಂಗೆ ಎಷ್ಟು ಒಳ್ಳೇದು ಗೊತ್ತಾ? ಈಗ ಅಲ್ಲಿ ನಿಂತ್ಕೊಂಡ ಆವಾಗ ಅವ್ರು ಮಾತಾಡಿದರು. ಹಾಂ, ನೀವು ಅತ್ತಿ ಜೊತೆಗೆ ಹೋಗಿದ್ರಲ್ಲ, ಏನಾಯ್ತು ಮಠಕ್ಕೆ ಹೋಗಿದ್ದು, ಇಲ್ಲಿ ಮನ್ಯಾಗ ಒಂದು ಸೋಪಣಿಕ ಅಕ್ಕ ಅಂದ್ಲು, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಹೇಳಿದೆ ಅಂತೇಳಿ. ಅಂದರೆ ನಾನು ನಿಮ್ಮ ಹತ್ರ ಮಾವರಿಗೆ ಮಠಕ್ಕೆ ಹೋಗಿ ಬಂದಿದ್ದ ವಿಷಯ ಹೇಳಿದ್ದು, ಅವ್ರು ಬಂದ ತಕ್ಷಣ ಕೇಳ್ರಿ ಅಂತ ಹೇಳಿದ್ದು ಎಲ್ಲದನ್ನು ಈಕಿ ಮುಂಚೆ ಲಕ್ಷ್ಮಿ ಫೋನ್ ಮಾಡಿ ಮಾವರಿಗೆ ಹೇಳಾಳ. ಏನ? ಲಕ್ಷ್ಮಿ ಫೋನ್ ಮಾಡಿ ಹೇಳಾಳ? ಹ್ಞೂ ಲಕ್ಷ್ಮಿ ಫೋನ್ ಮಾಡಿ ಹೇಳಾಳ. ಅಯ್ಯೋ ದೇವ್ರೆ, ನನಗಂತೂ ಇದನ್ನು ಕೇಳಿ ತಲೆನ ತಿರುಗಿಬಿಡ್ತು ಗೊತ್ತನತ್ತಿ. ಖರೇನ ಲಕ್ಷ್ಮಿ ಫೋನ್ ಮಾಡಿ ಹೇಳಾಳ. ಅದಕ್ಕೆ ಮಾವಾರ ಅಷ್ಟು ಹುಷಾರಾಗಿದ್ದಿದ್ದು ಗೊತ್ತನಾ? ಅಲ್ಲ ಏನಪ್ಪ, ನನಗಂತೂ ಒಂದು ಅರ್ಥ ಆಗೋಲ್ತಲ್ಲ, ಏನು ನಡೀತಾಯ್ತಿಲ್ಲ? ಲಕ್ಷ್ಮಿ ಫೋನ್ ಮಾಡಿ ಅಂದರೆ ಅತ್ತಿಯರು ಈ ಥರ ಕೇಳ್ತಾರ, ನೀವು ಇದ್ದಿದ್ದನ್ನೇ ಹೇಳ್ರಿ ಅಂತ ಲಕ್ಷ್ಮಿ ಫೋನ್ ಮಾಡಿ ಹೇಳಿದ್ಲ. ಅಯ್ಯೋ ನನಗಂತೂ ಸತ್ಯ ಸುಳ್ಳು ಏನು ಗೊತ್ತಾಗೋಲ್ತ. ಲಕ್ಷ್ಮಿ ಯಾಕೆ ಫೋನ್ ಮಾಡಿ ಹೇಳ್ತಾಳ? ಯಾಕಂದ್ರೆ ಅಯ್ಯೋ ನಿಮಗೆ ಗೊತ್ತಿಲ್ಲ ಯಾಕಂತಂದೇಳಿ. ಅತ್ತಿ ನಾ ಹೇಳ್ತಾ ಇಲ್ಲ, ನೀವು ಸ್ವಲ್ಪ ನನ್ನ ಮಾತು ಸೀರಿಯಸ್ ಆಗಿ ತಗೋರಿ. ಲಕ್ಷ್ಮಿ ಮಾವ ಇಬ್ಬರು ಸೇರಿ ನಿಮಗೆ ಮೋಸ ಮಾಡ್ತಾರ. ಇಷ್ಟೊತ್ತು ಮಾವ ಅಂದು ಈಗ ಲಕ್ಷ್ಮಿನ ಸೇರಿಸ್ಕೊಂಡು ನೋಡು. ಆಕಿನ ಕಂಡ್ರೆ ನಂಗೆ ಇಷ್ಟ ಇಲ್ಲ, ಒಪ್ಕೊತೀನಿ. ಆಕಿನ ನೋಡಿದ್ರೆ ನನಗೆ ಆಗಿ ಬರೋಲ್ಲ. ನನ್ನ ಸ್ಟೇಟಸಿಗೆ ತಕ್ಕಂಥ ಹುಡುಗಿನೇ ಅಲ್ಲ. ಏನು ಅವ್ರಪ್ಪ ಅವ್ರವ್ನ ಮನೆಗೆ ಹೋಗೋಕ್ಕೂ ನಂಗೆ ಇಷ್ಟ ಆಗಲ್ಲ. ಎಲ್ಲ ಓಕೆ, ನನ್ನ ಮಗಕ್ಕೆ ತಕ್ಕಕ್ಕಿನೂ ಅಲ್ಲ. ಆದರೆ ಸುಮ್ಮನೆ ಇಲ್ಲದನ್ನು ಹೇಳಿದ್ರು ನಂಬ್ತೇನೆ ಅಂತ ತಿಳ್ಕೊಂಡು. ಇವತ್ತಿ ತಗ ಏನು ಗೊತ್ತಾ, ಈಕೆಲ್ಲ ಅದಕ್ಕೆ ಇಲ್ಲವ, ಆಕೆ ನನ್ನ ಜೊತೆಗೆ ಎಲ್ಲಿ ಮಾಡಿದಾಗ ಜಗಳ ಮಾಡಿದ್ಲು, ಸಿಟ್ಟಾಗ್ಯಾಳ. ನಿಮ್ಮ ಅತ್ತಿಗೆ ಫೋನ್ ಮಾಡಿ ಮಾತಾಡು. ಅಯ್ಯೋ ಅವರೆಲ್ಲ ಮಾವಾರಿ ಯಾರ ಜೊತೆ ಅಫೇರ್ ಇಟ್ಕೊಂಡಾರಲ್ಲ, ಆಕೆ ಬೇರೆ ಯಾರು ಅಲ್ಲ, ಲಕ್ಷ್ಮಿ ಅತ್ತಿ ಅಂತೆ. ಹಾಂ, ಇಬ್ಬರು ಭಾಳ ಕ್ಲೋಸ್ ಅದಾರಂತೆ. ಅವ್ರ ಅಫೇರಿಗೆ ಲಕ್ಷ್ಮಿ ಸಪೋರ್ಟ್ ಮಾಡ್ತಾ ಇದ್ದಾಳ. ಇಲ್ಲೋಡ್ ಸ್ವಪರ್ಣಿಕ, ಬೀಳ್ತಾವ ಈಗ ನಿನಗೆ. ಅಲ್ಲ ಏನು ಮಾತಾಡಕತ್ತೀಯ ನೀನು? ಲಕ್ಷ್ಮಿ ಅತ್ತಿ ಅಂದರೆ ಯಾವೇಕೆ ಸುಡ್ಗಾಡಾಕಿಗೆ ಗೊತ್ತೂ ಇಲ್ಲ ನನಗೆ. ಯಾರಿಗೆ ಹೇಳ್ತಾ ಇದ್ದೀನಿ ನೀನು? ಅಲ್ಲ ಏನು ಮಾತಾಡಿದ್ರು, ನೀನೇನು ಕೇಳಿಸ್ಕೊಂಡೆ? ನಾನು ಡೈರೆಕ್ಟಾಗಿ ಇವ್ರನ್ನೇ ಕೇಳ್ತೇನೆ. ಅತಿ ಕೇಳಬೇಡ್ರಿ. ನೀವೇನಾರ ಕೇಳಿದ್ರೆ ಅವ್ರು ಹುಷಾರಾಗ್ಬಿಡ್ತಾರೆ. ನಿಮ್ಗೇನೋ ಸಾಕ್ಷಿ ಸಮೇತ ಬೇಕಲ್ಲ. ಹೆಂಗಾದ್ರೂ ಮಾಡಿ ನಾನು ಈ ವಿಷಯ ಹೊರಗೆ ತೆಗಿತೀನಿ. ನಿಮ್ಗೆ ಅನ್ಯಾಯ ಮಾಡ್ತಾ ಇರೋದು ಲಕ್ಷ್ಮಿ ಅಂತ ನಿಮಗೆ ಗೊತ್ತು ಮಾಡೇ ಮಾಡ್ತೀನಿ. ಅಲ್ಲ ಅಯ್ಯೋ ದೇವ್ರೆ, ನನ್ನ ತಲೆ ಕೆಟ್ಟ ಹೊಂಟತಿ. ಅಲ್ಲ ಏನು ಹೇಳಕತ್ತಾಳಿಕೆ? ಇಲ್ಲೋಡ, ಒಂದು ವೇಳೆ ನನಗೆ ಇದು ನೀ ಹೇಳಿದ ನಿಜ ಆತಂದ್ರೆ ಅದು ಬೇರೆ ಮಾತು. ಆದರೆ ಸುಳ್ಳು ಆತಂದ್ರೆ ನಿನ್ನ ಮನೆ ಬಿಟ್ಟು ಓಡಿಸೋದಂತೂ ಗ್ಯಾರಂಟಿ. ಏನು, ನನ್ನ ಮಗಗೆ ನಿನಗೆ ನಿಂತು ನಾನೇ ಡೈವರ್ಸ್ ಕೊಡಿಸ್ತೀನಿ. ಏನಂತಿ? ಅದು ಅತ್ತೆ, ಅಲ್ಲ ಎಂಥ ನಿರ್ಧಾರ ತೊಗೊಳಕತ್ತೀರಿ? ಆತಂಗಾರೆ ನಾ ಹೇಳಿದ ನಿಜ ಆದರೆ ಅವಾಗೇನು ಮಾಡ್ತೀರಿ? ಲಕ್ಷ್ಮಿಗೂ ನನ್ನ ಮಗನಿಗೂ ನಿಂತು ಡೈವರ್ಸ್ ನಾನೇ ಕೊಡಿಸ್ತೀನಿ. ಆಕಿ ನನ್ನ ಮನೆ ಒಳಗಿರಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ, ಅತ್ತಿಗೆ ಇಷ್ಟು ಸಿಟ್ಟು ಬರ್ತತಾ? ನೋಡ್ಬೇಕಂಗಾರೆ ನನಗಿಂತ ಜಾಸ್ತಿ ಈ ಮನೆ ಯಾರನ್ನ ಮೆರಿಯಾಕೂ ನಾನು ಬಿಡಲ್ಲ. ಅಲ್ಲ ಹೆಂಗಾರ ಮಾಡಿದನ್ ಪತ್ತೆ ಹಚ್ಬೇಕಲ್ಲ. ಆದ್ರೆ ಸುಳ್ಳು ಆತಂದ್ರೆ, ಅಲ್ಲ ನನ್ನ ಗಂಡ ನನಗೆ ಅನ್ಯಾಯ ಮಾಡ್ತಾನ, ಅದು ಇಷ್ಟು ವರ್ಷ ಇಲ್ದಂಗೆ ಈಗ ಏನು ಮಾಡಲಿ ಅಂತೇಳಿ ನಂಗೆ ತಿಳಿಬಲ್ತಲ್ಲ. ಈ ಲಕ್ಷ್ಮಿ ಇಷ್ಟು ಮುಂದುವರೆದು ಬಿಟ್ಲಾ? ಅಯ್ಯೋ ಅತ್ತಿ, ನಿಮಗೆ ಗೊತ್ತಿಲ್ಲ ಲಕ್ಷ್ಮಿ ಎಷ್ಟರ ಮಟ್ಟಿಗೆ ಅದಾಳ ಅಂತೇಳಿ. ಮೆತ್ತನ ಕಳ್ಳಿ ಗೊತ್ತನ? ಏನೋ ನಡೀತಾ ಐತಿ. ಅಲ್ಲ
ಆಕಿನೇ ಬಾಯ್ ಬಿಟ್ಟು ಅತ್ತಿ ಅಂದ್ಲು. ಓ ನನಗನ್ನಿಸ್ತೈತಿ ಲಕ್ಷ್ಮಿ ಅತ್ತಿ ಅಂತ ಯಾಕೆ ಅಂದ್ಲು ಅಂದರೆ ಮಾವನ ಜೊತೆಗೆ ಅಫೇರ್ ಇಟ್ಕೊಂಡಾಕಿ ಅತ್ತಿ ಸಮಾನನೇ ಅಲ್ಲ, ಅದಕ್ಕೆ ಅತ್ತಿ ಅಂದಾಳ. ಓಹೋ ನಂಗೆ ಈಗ ಗೊತ್ತಾತು. ನೋಡೋಣ ತಡ್ರಿ, ನಾನು ಇದನ್ನ ಹಿಂಗೆ ಮಾವನ ಒಂದಿನ ಫಾಲೋ ಮಾಡ್ಲಾ. ಫಾಲೋ ಮಾಡಿ ಅವರು ಫ್ಯಾಕ್ಟ್ರಿಗೆ ಹೋಗ್ತಾರ ಅಥವಾ ಎಲ್ಲಿ ಹೋಗ್ತಾರ ಅಂತ ನಾನು ಕಂಡುಹಿಡಿತೀನಿ. ಏನಂತೀರಿ? ಆಯ್ತು ಆಯ್ತು. ಅಯ್ಯೋ ದೇವ್ರೆ, ಇದೇನಿದು ಅಂದ್ರೆ ನಾನು ಮಾವ ಮಾತಾಡಿದ್ದನ್ನ ಈಕೆ ಕೇಳಿಸ್ಕೊಂಡಾಳ. ನನ್ನ ಮನ ಸರಿ ಆತ. ಈಕೆ ಯಾವಾಗ ಬಾಗಲ್ ಕಡೆ ನಿಂತಿದ್ಲ ನನಗನ್ನಿಸ್ತು, ಆದರೂ ಇರಕ್ಕಿಲ್ಲ ಅಂದ್ಕೊಂಡೆ. ಒಳ್ಳೇದಾತು, ನಾನು ಇವರಿಬ್ರು ಏನು ಮಾತಾಡ್ತಾರಂತ ಕೇಳಿಸ್ಕೊಂಡಿದ್ದು ಒಳ್ಳೇದಾತು. ಮಾವಿಗೆ ಹೇಳ್ಬೇಕು ಸದ್ಯ ಕತ್ತಿ ಮನೆ ಕಡೆ ಹೋಗಬೇಡ ಅಂತೇಳಿ. ಅಯ್ಯೋ ದೇವ್ರೆ, ನಮ್ಮ ಅತ್ತಿ ನೋಡಿದ್ರೆ ನನಗೆ ನನ್ನ ಗಂಡಗೆ ಡೈವರ್ಸ್ ಕೊಡಿಸ್ತೀನಿ ಅಂತಾಳಲ್ಲ. ಅಯ್ಯೋ ದೇವ್ರೆ, ನಾನು ಏನಪ್ಪ ಮಾಡಲಿ? ನನಗೆ ಯಾಕೆ ಬೇಕಿತ್ತಿದೆ? ಏನು ಮಾಡಲಿ ನನಗೆ ನನ್ನ ಗಂಡಗೆ ಡೈವರ್ಸ್ ಕೊಡಿಸ್ತೀನಿ ಅಂತಾಳಲ್ಲ ಈಕೆ. ನಮ್ಮ ಅತ್ತೆ ನನ್ನ ಗಂಡ ಡೈವರ್ಸ್ ಕೊಡ್ತಾರಾ? ಹೇಳೋಕ್ಕಾಗಲ್ಲ. ಅದೇ ಬೇರೆ ವಿಷಯ. ಮದುವೆ ಮಾಡ್ಕೋಬೇಡ ಅಂದರು ನನ್ನೇ ಮಾಡ್ಕೊಂಡ್ರು, ಅದು ಬೇರೆ ವಿಷಯ. ಆದರೆ ತಾಯಿಗೆ ಇಷ್ಟೊಂದು ಸಿಟ್ಟು ಬಂದಾಗ ಯಾವ ಮಗ ಆದರೂ ತಾಯಿ ಮಾತು ಕೇಳ್ತಾರ. ಯವ್ವ ನಾವು ಅಲ್ಲವ ಹಳ್ಳಕ್ಕೆ ಬಿದ್ದೇಳ ನಂಗಾರ. ಏನು ಮಾಡ್ಲಪ್ಪ ದೇವ್ರೆ? ಮಾವು ಹೇಳ್ಬೇಕು ಸದ್ಯಕ್ಕೆ ಅತ್ತಿ ಮನೆ ಕಡೆ ಹೋಗ್ಬೇಡ ಅಂತೇಳಿ. ಹಾಂ ಅತ್ತಿ, ನೀವು ಸಿಟ್ಟಾಗಬೇಡ್ರಿ. ನಮ್ಮ ಮಾವನ ಫಾಲೋ ಮಾಡ್ತೀನಿ. ಎಲ್ಲಿ ಹೋಗ್ತಾರ ಏನು ಎತ್ತ ಅಂತ ನಾ ಪತ್ತೆ. ಆ ಮಾವನ ಫೋನ್ ತೊಗೊಂಡೆಲ್ಲ ಚೆಕ್ ಮಾಡ್ತೀರಾ ಒಂದ್ಸಲ? ಏನಂತೀರಿ? ನೋಡು, ನಾನು ಫೋನ್ ಕೇಳಂಗಿಲ್ಲ. ಯಾಕೆ ಚೆಕ್ ಮಾಡ್ಬೇಕು? ಅಲ್ಲ, ಅದ್ರೊಳಗೆ ಸಿಗಂಗಿಟ್ಟಿರ್ತಾರಂತ ಮಾಡಿ ಏನ? ಅದು ಅಲ್ಲದೆ ಅವ್ರು ಹಿಂದಕ್ಕೊಮ್ಮೆ ಫೋನ್ ಚೆಕ್ ಮಾಡಕ್ಕೆ ಹೋದಾಗ ಬೇಜಾರು ಮಾಡ್ಕೊಂಡ್ರು. ನಾನು ನಿಂದು ಏನಾರು ಹಂಗೆ ಚೆಕ್ ಮಾಡ್ತೇನೆ, ನೀ ಯಾಕೆ ಇದು ಮಾಡ್ತಿ? ನಿನಗೆ ನನ್ನ ಮೇಲೆ ಅನುಮಾನನೇ ಇಲ್ಲ ಅಂತೇಳಿ. ಇದು ಅನುಮಾನನೇ ಬರೀ ನನ್ನ ಮೇಲೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ ಅಂತೇಳಿ. ಇಷ್ಟೆಲ್ಲ ಅಂದ ಮ್ಯಾಗೂ ನಾ ಮತ್ತೆ ಫೋನ್ ಚೆಕ್ ಮಾಡ್ಲೇನ? ಅದು ನಿನ್ನ ಮಾತು ಕೇಳ್ಕೊಂಡು. ಅದೇನೋ ಅಂತಾರಲ್ಲ, ತಪ್ಪು ಮಾಡದೇ ಇರೋರಿಗೆ ತಪ್ಪು ಮಾಡಿ ಅಂತಂದರೆ ಮುದ್ದಾಮ್ ತಪ್ಪು ಮಾಡಬೇಕು ಅಂತ ಅನ್ನಿಸ್ತತಿ, ಗೊತ್ತನ? ಯಾಕೆ ನಾನು ಅದಕ್ಕೆ ದಾರಿ ಮಾಡಿಕೊಡ್ಲಿ? ನಿನ್ನ ಮಾತು ಕೇಳಿ ನಾ ಫೋನ್ಗಿನ್ ಚೆಕ್ ಮಾಡೋಕೆ ಹೋಗೋದಿಲ್ಲ. ಅದು ಅಲ್ಲದೆ ದಿನ 108 ಮಂದಿ ಹಸ್ತಿರ್ತಾರೆ ಬಿಡ್ತಿರ್ತಾರೆ. ಇದಕ್ಕೆಲ್ಲ ಫೋನ್ ಚೆಕ್ ಮಾಡಿ ನಾನು ನನ್ನ ಗಂಡನ ಅನುಮಾನ ಪಡ್ಲೇನ? ಹೇಳಂಗಾರ ಏನಿದು? ಯವ್ವಾ ದೇವ್ರ, ಮಾವಾರ ಏನಾರ ನನ್ನ ಹಿಂಗೆ ನಿಂತು ಕೇಳಿಸ್ಕೊಳಕತ್ತಿದ್ದು ನೋಡಿದ್ರ ಗತಿ ಏನು? ಶೋ ದೇವ್ರೆ, ನನ್ನ ಮರ್ಯಾದೆ ನಾನು ಕಳ್ಕೊಂತಿದ್ದೆ. ಅಪ್ಪ್ಯಾ, ನೀನು ಹಿಂಗೆ ಮಾತಾಡಿದ್ದು ಕೇಳಿಸ್ಕೊಂಡೆ? ಕೇಳಿಸ್ಕೊಂಡೆವಾ ಅಕ್ಕ ಬಂದೆ ಮಮ್ಮಿ. ಈಕಿ ಮಾತು ಕೇಳತ್ತಿಲ್ಲ ನೀ ಹೋಗಿ ಎಲ್ಲಾರನ್ನೂ ಇವ್ರ ಅಪ್ಪನ ತರ ಅಂತ ತಿಳ್ಕೊಂಡು ಅಳ್ಕಾಂತತಿ. ಇವ ಸಾಕು ಸುಮ್ಮನಿರ್ರಿ. ನಾನು ನೋಡ್ತಾ ಇದ್ದೀನಿ, ಯಾವಾಗ ನೋಡಿದ್ರೆ ನಿಮ್ಮಪ್ಪನ ಥರ. ಹೌದ್ರಿ, ನಮ್ಮಪ್ಪ ಅಂತವ್ರೆ. ಅದಕ್ಕೆ ಏನು ಮಾಡ್ಬೇಕೀಗ? ಕತಿ ನಿಮ್ದೊಂದು ತಗ. ಅದಕ್ಕೆ ಪ್ರಾಬ್ಲಮ್ಮು ನಮ್ಮ ತಾಯಿಗಿರ್ಬೇಕು, ನನಗೆ ನಿಮಗೆ ಅಲ್ಲ. ಕತಿ ಅದು ಬಿಡ್ರಿ. ಈಗ ಮಾವಾರ ಆ ಥರ ಅಲ್ಲಲ್ಲ. ಅದನ್ನು ನಾನು ಕೇಳ್ತಾ ಇರೋದು. ಅಲ್ಲ ತಡಿ, ಮೊನ್ನೆ 15 ಲಕ್ಷ ರೂಪಾಯಿ, ಆಮೇಲೆ 1.5 ಲಕ್ಷ ರೂಪಾಯಿ. ಈಗ ಸಣ್ಣಗೆ 5,000, 10,000, 5,000, 6,000 ಈ ಥರ ಹೋಗ್ತಾನೇ ಐತಿ. ಈಗ ಇದೆಲ್ಲ ಹೆಂಗೆ? ನಿನ್ನೆ ನಾನೇ ಸ್ವತಃ ನೋಡೇನಿ ಸಿದ್ದೋಡಜ್ಜನ ಜಾತ್ರೆಯಾಗ. ಯಾವುದೋ ಹೆಣ್ಮಗಳ ಜೊತೆಗೆ ಮಾವಾರ ಕ್ಲೋಸ್ ಆಗಿದ್ದನ್ನು ಜೊತೆಗೆ ಅಡ್ಡಾಡತ್ತಾರ. ಕೇಳಿದ್ರೆ ನಮ್ಮ ಊರನಕ್ಕೆ ಯಾರ ಬೆಟ್ಟಾಗಿದ್ರು ಅಂದರು. ನಂಬಂತ ಮಾತಾ? ಇಷ್ಟು ವರ್ಷ ಇಲ್ಲದ್ದು. ಆದರೆ ಇಷ್ಟು ವರ್ಷದಾಗ ಯಾವತ್ತಾರ ಮಾವಾರ ಸುಳ್ಳು ಹೇಳೋದು, ಫ್ಯಾಕ್ಟ್ರಿಗೆ ಬರ್ಲಂಗೆ ಎಲ್ಲೆಲ್ಲೇ ಹೋಗೋದು. ಅವತ್ತಂತೂ ಒಂದು ನೈಟ್ ಎಲ್ಲಿ ಹೋಗಿದ್ರು ಅಂದರೆ ಯಾರೋ ತೀರ್ಕೊಂಡಿದ್ರು, ಹೋಗಿದ್ವಿ ಅಂದ್ರೆ. ಫೋಟೋ ತೆಕ್ಕೊಂಬಂದಿರ ಅಂದರೆ ಫೋಟೋ ಇಲ್ಲ ಅಂದ್ರೆ ಹೋಗಲಿ. ಯಾರೇ ಫ್ರೆಂಡ್ ತೀರ್ಕೊಳ್ಳಿ, ಅವ್ರದ್ದೊಂದು ಸ್ಟೇಟಸ್ ಇಡಲ್ಲನ್ರಿ. ಅವ್ರ ಬಗ್ಗೆ ಒಂದು ಅನುಕಂಪದಿಂದ ಒಂದು ಸ್ಟೇಟಸ್ ಇಡ್ತಾರ, ಇಡಂಗಿಲ್ಲ. ಒಂದು ಸ್ಟೇಟಸ್ ಮಾವಾರ ಇಟ್ಟಿದ್ರ ಅಷ್ಟರಲ್ಲೇ ಗೊತ್ತಾಗದ್ ಬೇಡನ್ರಿ. ಅಯ್ಯೋ ದೇವ್ರೆ, ಇದಕ್ಕೆ ಏನು ಹೇಳೋದಂತ. ಹೋಗ್ಲಪ್ಪ, ಮಣ್ಣಿಗೆ ಹೋಗಂದ್ರ ದಿನ ಐತಿ, ಮತ್ತೆ ಹೋಗ್ಬೇಕು ಮಾಡಬೇಕು ಅಂತ ಇವತ್ತಿನವರೆಗೂ ಏನಾರ ಸುದ್ದಿ ತೆಗ್ದಾರ? ಇಲ್ಲ, ಅದು ರಿಯಲ್ ಅಲ್ಲೇ ಅಲ್ಲ. ಯಾರಾದರೂ 3 ದಿನಕ್ಕರ 11 ದಿನಕ್ಕರ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ರು. ಏನೂ ಇಲ್ಲ. ನೋಡು, ನೀ ಭಾಳ ಮಾತಾಡಕತ್ತಿ ನೀನು. ನೋಡು ಸೌಪರ್ಣಿಕಾ, ನಮ್ಮ ಅಪ್ಪನ ಬಗ್ಗೆ ಇಲ್ಲದ ಸಲದ್ದೆಲ್ಲ ಹೇಳಿದಿ. ನಿನಗೆ ಈ ಮನ್ಯಾಗ ಎಲ್ಲರ ಮೇಲೂ ಒಂದೊಂದೊಂದೊಂಥರ ನಿನಗೆ ಸಿಟ್ಟು. ನಾನು ನೋಡ್ತಾ ಇದ್ದೀನಿ, ಆ ಲಕ್ಷ್ಮಿ ಮೇಲೆ ಅಷ್ಟು ಸಿಟ್ಟು ನಿನಗೆ. ಆಕಿ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ, ಆಕಿ ಇರೋದು ಇಷ್ಟ ಇಲ್ಲ. ಆಕಿ ಹೆಂಗಿದ್ರು ನಿಂಗೆ ತಪ್ಪಾಗೆ ಕಾಣ್ತತಿ. ಏನ ಸುಮ್ಮನೆ ಅವ್ರ ಮೇಲೆ ಅಪದ್ನೆ ವರ್ಷಕ್ಕೆ ಸುಳ್ಳು ಹೇಳಾಕತ್ತಿ ಅನಿಸ್ತೈತಿ. ಸ್ವಲ್ಪರ ಹೆಂಡ್ತಿನ ನಂಬುದು ಕರೀರಿ. ನಾನು ಯಾಕೆ ಸುಳ್ಳು ಹೇಳಿ? ಹಂಗಿದ್ರೆ ಅಕ್ಕಿ ಮ್ಯಾಗ ಹೇಳ್ತಿದ್ದೆ, ಮಾವನ ಮ್ಯಾಗ ಯಾಕೆ ಹೇಳ್ತಿದ್ದೆ? ನಿಮ್ದೊಂದು ಕತಿ ಅತ್ತಾಗ ಅಕ್ಕಿ ಅದಕ್ಕೆ ಸಪೋರ್ಟ್ ಅದಾಳ್ರಿ. ಅದು ಫುಲ್ಲು ಲಕ್ಷ್ಮಿ ಸಪೋರ್ಟಿಂದಾನೇ ಮಾವಾರ ಈ ಥರ ಮಾಡ್ತಾ ಇರೋದು. ಆಯ್ತು, ನಿನಗೆ 2 ದಿನ ಟೈಮ್ ಕೊಡ್ತೀನಿ. 2 ದಿನ, ನಾ ಹೆಚ್ಚಿಗೆ ಕೊಡಲ್ಲ. ಅಟ್ಲೀಸ್ಟ್ ಒಂದು 3-4 ದಿನನಾರ ಕೊಡ್ರಿ ಅತ್ತಿಯರ. ನನಗೂ ಸ್ವಲ್ಪ ಕಂಡುಹಿಡಿಯೋಕೆ ಟೈಮ್ ಬೇಕಲ್ಲ. ಆಯ್ತು, 3-4 ದಿನ ಟೈಮ್ ಕೊಡ್ತೀನಿ. ಅದು ಏನು ಸತ್ಯ ರುಜು ಮಾಡ್ತೀಯ ಮಾಡಿ ನೋಡೋಣ. ಹಂಗೊಂದು ವೇಳೆ ಏನಾರ ಇತ್ತು ಅಂದರೆ ಆವಾಗ ನೋಡ್ಕೋತೀನಿ ನಾನು. ಏನ ಸುಳ್ಳಾಗಿರ್ಬೇಕಲ್ಲ ನಿನ್ನ ಮತ್ತು ನನ್ನ ಕೈಲಿ ಯಾರು ಪಾರು ಮಾಡೋಕ್ಕಾಗಲ್ಲ. ಗಂಡ ಹೆಂಡತಿ ನಡ್ಕ ತಂದಿಡಾಕ ನೋಡ್ತಾಳೆ. ನಿನ್ ತಲೆ ಮ್ಯಾಗ ನೀನ ಚಪ್ಪಡಿ ಕಲ್ಲು ಹೇಳ್ಕೊಳಕತ್ತಿ. ನಮ್ಮ ಅವ್ನ ವಿಷಯ ನಿಂಗೆ ಗೊತ್ತಲ್ಲ. ಆಕಿ ಅಂದಾಳ ಅಂದ್ಮೇಲೆ ಅದನ್ನೇ ಮಾಡೇ ತೀರ್ತಾಳ. ಹುಷಾರ್ ಹೇಳಾಕತ್ತೀನಿ ಕೇಳ. ನಮ್ಮ ಅಪ್ಪನ ಬಗ್ಗೆ ನಮ್ಮ ಅವ್ನ ಬಗ್ಗೆ ಇಲ್ಲದ ಸಲದ ಹೇಳಿ ಅವ್ರಿಬ್ರು ನಡಕ್ ಜಗಳ ಹುಟ್ಟಾಕಿದಿ. ನಮ್ಮಪ್ಪ ನಮ್ಮವ್ನ ಮನ್ಸಿಗೆ ಏನಾರು ನೋವು ಆತು, ಮತ್ತು ನಮ್ಮವ್ವ ಏನಾರು ತೀರ್ಮಾನ ತಗೋಲಿ ಆಗ್ಲೇ ಅಂದ್ರಲ್ಲ, ಅದಕ್ಕೂ ಹೂನೆ. ಆಯ್ತು ತಗೋರಿ,
ನೋಡಣ ಇಷ್ಟು ಮಾತಾಡಕತ್ತೀರಿ ನನ್ನ ಕಿವಿಗೆ ಬಿದ್ದಿದ್ ಮಾತ್ರ ಸುಳ್ಳಲ್ಲ ಅಂತ ನನಗೆ ಗೊತ್ತೈತಿ. ನೋಡಣ ನನಗಿಷ್ಟು ಮಾತಾಡತ್ತೀರ ತಾಯಿ ಮಗಳು ಇಬ್ರು, ತಾಯಿ ಮಗ ಇಬ್ರು. ನೋಡಣ ಲಕ್ಷ್ಮಿ ಸಿಕ್ಬಿಡ್ತಾಳಲ್ಲ ಅವಾಗ ಆಕಿ ವಿಷಯದಾಗ ಅದು ಏನು ತೀರ್ಮಾನ ತಗೊಂತೀರ ನಾನು ನೋಡ್ತೀನಿ. ಏನಾರ ಅವಾಗ ನೀವು ಹೋಗ್ಲಿ ಬಿಡವಾ ಪಾಪ ಪೀಪಿ ಅಂದ್ರಿ ಮತ್ತೆ ಸರಿ ಇರಂಗಿಲ್ಲ. ಅವಾಗ ಬಾಯಿ ಮುಚ್ಕೊಂಡಿರ್ಬೇಕಾ? ಅವಾಗ ಅತ್ತಿಯರು ಏನು ತೀರ್ಮಾನ ತಗೊಂತಾರ ಅವ್ರು ಅದನ್ನೇ ತಗೊಂತಾರ. ನಾ ಈಗ ಹೇಳಕತ್ತೀನಿ. ಸರಿ, ಅದನ್ನ ನೋಡ್ಕೊಳಕ ತರುಣ್ ಅದಾನ, ಅವನ್ ವಿಚಾರ ಮಾಡ್ತಾನ. ನಿನ್ನ ಬಗ್ಗೆ ಮಾತ್ರ ನಾನು ವಿಚಾರ ಮಾಡ್ತಾ ಇರೋದು ಹೇಳ್ತಾ ಇದ್ದೀನಿ ಈಗ. ಅಯ್ಯಪ್ಪ ದೇವ್ರೆ, ಫಸ್ಟು ಈ ಅತ್ತಿಯರ ಕಡೆ ಹೇಳೋದಕ್ಕಿಂತ ಮುಂಚೆ ನಾನು ಸಾಕ್ಷಿ ಕಲೆಕ್ಟ್ ಮಾಡಿನೇ ಹೇಳಬೇಕಿತ್ತು. ಎಂಥ ಹುಚ್ಚರ ಸಂತಿ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು. ಅಕಸ್ಮಾತ್ ಏನಾದರೂ ನಾನು ಅಂದ್ಕೊಂಡಿದ್ದು ಸುಳ್ಳ? ಇಲ್ಲ, ನಾನು ಅಷ್ಟು ನನ್ನ ಕಿವಿಯಾರೆ ಕೇಳಿಸ್ಕೊಂಡಿನಿ. ಇಲ್ಲ ಇಲ್ಲ, ಅದು ಸುಳ್ಳಲ್ಲ. ಅಲ್ಲ, ಈ ಅಕ್ಕ ಈ ಸೌಪರ್ಣಿಕ ತನ್ನ ಪಾಡಿಗೆ ತಾನು ಇರೋದು ಬಿಟ್ಟು ನನ್ನ ಸುದ್ದಿಗೆ ಬಂದ್ಲಲ್ಲ, ಏನಪ್ಪ ಮಾಡೋದೀಗ? ಇಲ್ಲ, ಮೊದಲು ಈ ವಿಷಯ ಮಾವರಿಗೆ ಹೇಳಿ ಅವ್ರನ್ನ ಜಾಕೆಗಿರೋ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಆಗೋಗ ಮಾತಲ್ಲಪ್ಪ ಇದು. ಅಯ್ಯೋ ದೇವ್ರೆ, ನನ್ನ ಜೀವನಕ್ಕೆ ತಂದಿಟ್ರಲ್ಲ ಇವರು. ಹಾಂ, ಇಲ್ಲ, ನೀನು ಒಪ್ಕೋಬಾರ್ದಾಗಿತ್ತು. ಆಗೋದಿಲ್ಲ ನನ್ನ ಕೈಲೇ ನೋಡ್ಕೊಳಕ, ಅಣ್ಣ ನನಗೆ ಕೆಲಸ ಬೇಕಾದಷ್ಟು ಅದಾವು, ನನಗೆಲ್ಲ ಬಿಟ್ಟು ಇರೋಕ್ಕಾಗಲ್ಲ ಅಂತ ಹೇಳ್ಬೇಕಿತ್ತು. ಅದು ಹೆಂಗೆ ಟ್ರಿಪ್ಪಿಗೆ ಹೋಗಿದ್ರೆ ನೋಡ್ಬೇಕಿತ್ತು. ನೋಡು, ಇದು ತಾಯಿಗೆ ಆರಾಮಿಲ್ಲ ಅನ್ನೋದು ಅವ್ಗೆ ಏನಾರ ಖಬರ್ ಐತಾ? ಈಕಿಗೆ ಅತ್ತಿಗೆ ಆರಾಮಿಲ್ಲ ಅನ್ನೋದು ಏನಾರ ಈಕಿಗೆ ಖಬರ್ ಐತಾ? ಅವ್ರ ಮನೆಯವರು ಹಂಗಿದ್ದಾರೆ. ಒಂದು ಸ್ವಲ್ಪರ ಅಲ್ವಾ, ನಿಮ್ಮ ಅತ್ತಿಗೆ ಆರಾಮಿಲ್ಲ ಹಂಗಾರೆ ಅಲ್ಲೇ ಇರು, ಎದಕ್ಕೆ ಬರ್ತಿ ಬರಬೇಡ ಅಂತ ಹೇಳ್ಬೇಕಾ? ಇದೇ ಜಾಗದಾಗ ಅವ್ರವ್ವ ಅಪ್ಪ ಆರಾಮಿಲ್ದಂಗೆ ಬಿದ್ದಿದ್ರಿ ಈಕಿ ಊರು ಅಡ್ಡಾಡಕ್ಕೆ ಹೋಗಿದ್ಲನ ಈಕಿ? ಅದಕ್ಕೆ ಅನ್ನೋದು ಸೊಸಿನೇ ಮಗಳೇ ಅಂತೇಳಿ. ಏನ ನನಗೆ ಎದಕ್ಕ ಬತ್ತ ಭಾಳ ತಿರಿ ಕೆಡದ ನನಗತ್ತಾಗ. ನೋಡು ನೋಡು ಹೆಂಗೆ ಹೋದ್ ನೋಡು, ಸ್ವಲ್ಪಾರ ವಿಚಾರ ಎದ್ರ ಬಗ್ಗೆ ಐತನ. ಆಕಿ ಹೊಕ್ಕಾಳ, ಆದ್ರೆ ಇವ್ಗೆ ಏನಾರ ಸ್ವಲ್ಪಾರ ಏತಿ ಐತನ. ನನ್ನ ಹೊಟ್ಟೆ ಉರ್ಸಕ್ಕೆ ಹೆಂಗೆ ಹೋಗ್ಯಾನ ನೋಡೀಗ. ನಮ್ಮ ಹೋಗಿ ಆರಾಮಿಲ್ಲ, ನಾ ಈ ಟೈಮ್ನಾಗ ಹೋದ್ರಾಕಿ ಮನ್ಸಿಗೆ ಎಷ್ಟು ದುಃಖ ಆಕತಿ. ನಾನು ಹೋಗಬಾರ್ದು ಅನ್ನೋದು ಅವ್ಗೆ ಏನಾರ ಆಯ್ತಾ ಸ್ವಲ್ಪಾರ? ಏನು ಮಾಡೋದು, ಸುಮ್ಮನೆ ಮಕ್ಕಳು ಅಂತ ನಾವು ಬಡ್ದಾಡ್ಬೇಕಷ್ಟೇ. ನಿಜ ಹೇಳ್ಬೇಕಂದ್ರೆ ಮಕ್ಳಿಗೆ ಯಾವ ತಾಯಿಗಳು ಬೇಡವ, ಯಾರು ಬೇಡ. ಮದುವೆ ಆಗ್ಬಿಟ್ಟನಲ್ಲ ಮತ್ತೀಗ, ಈಗ ಬರೀ ಏನಿದ್ರು ಹೆಂಡ್ತ್ಯಾರ್ದೊಂದೇವ, ಮತ್ತೇನು ಇಲ್ಲ. ಅವ ನೀನು ಹೇಳ್ತಿ ಅಂತೇಳಿ ನಾ ಹಂಗೆ ಮಾಡೋಕ್ಕಾಕತ್ತನವ? ಹೇಳಂಗಾರ ನೋಡೋಣ. ಅಲ್ಲ, ಅಣ್ಣ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ ಅಂತಂದ್ರೆ ಅವ ಏನಂತಿದ್ದ? ಹಾಂ, ಸಿಟ್ಟು ಬರ್ತಿತ್ತು. ಯಾಕೆ ನೋಡ್ಕೊಳಕ್ಕಾಗಲ್ಲ ತೀರಾ? ಅಲ್ಲ, ಇಂಥ ಟೈಮ್ನಾಗ ಹಿಂಗೆ ಮಾಡ್ತೀಯಲ್ಲ, ಮೊನ್ನೆ ಅದೇ ಅವ್ವ ರೊಕ್ಕ ಕೊಡೋ ಹೊತ್ನಾಗ ಇಸ್ಕೊಂಡೆಲ್ಲ, ಅವಾಗ ನಿಂಗೆ ಅನ್ನಿಸ್ಲಿಲ್ಲನ ಅಂತ ಕೇಳ್ತಾನ. ಈಗ ಇಲ್ಲ ಅಂತ ಹೆಂಗೆ ಹೇಳ್ತೀನಿ? ನೀನು ನೋಡಂಗಾರ ನೋಡೋಣ. ನೀ ಹೇಳ್ದಷ್ಟಕ್ಕೆ ಸುಲಭ ಐತನವ. ಎಷ್ಟೇ ಆದರೂ ನಾನು ನಿನ್ನ ಮಗಳಲ್ಲನ, ನೀನು ನೋಡ್ಕೋಬೇಕಾದ್ರೆ ನಂದು ಕರ್ತವ್ಯನೇ. ಓಲತ್ತಾಗ ಹೊಂಟಾರ, ಹೋಗಿ ಬರಲಿ ಬಿಡು. ಏನು ಎಷ್ಟು ದಿನಕ್ಕೆ ಬರ್ತಾರಂತ? ಎಷ್ಟು ದಿನಕ್ಕೆ ಬರ್ತಾವ ಯಾರಿಗೆ ಗೊತ್ತವ? ನಾ ಏನು ಕೇಳಕ್ಕೆ ಹೋಗಿಲ್ಲ, ಅವ್ರೇನು ಹೇಳಕ್ಕೆ ಹೋಗಿಲ್ಲ. ಹೋಗ್ಯಾರ ಬೆಳಗ್ಗಿನ ಜಾವ 4 ಗಂಟೆಗೆ ಹೋಗ್ಯಾರ. ಅಷ್ಟ್ರು ಹೋಗ್ಯಾರ ನೋಡಿ, ಗಾಡಿ ಮಾಡ್ಕೊಂಡು. ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಹೋಕ್ಕಿವಿ ಅಂತ ಮಾತಾಡಕತ್ತಿದ್ರು ತಾವೇ ಫೋನ್ಯಾಗ. ನನಗೇನು ಹೇಳ್ತಾವ ಕೇಳ್ತಾವ, ಹೋಗ್ಲಿ, ಅವ್ರವ್ರು ನೋಡ್ಕೊತಾರ. ಹಾಳಾದ ದೇವ್ರು ಎಲ್ಲಿ ಕುಂತಾನೆ ಏನಾತಾಗ. ನನಗದು ಏನು ಕರ್ಮ ಅಂತೇಳಿ ಈ ಥರ ಒಂದು ಶಿಕ್ಷೆ ಕೊಟ್ಬಿಟ್ನ ಏನಾತಾಗ. ನಾನು ಅದು ಏನು ಅನ್ಯಾಯ ಮಾಡಿದ್ನು ಏನೋ ಗೊತ್ತಿಲ್ಲ, ನನಗಿಂತಾದೊಂದು ಶಿಕ್ಷೆ ಕೊಟ್ಬಿಟ್ನಲ್ಲ ಆ ದೇವರು. ಥೂ, ಅದಕ್ಕೆ ಒಳ್ಳೇದಕ್ಕೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ, ಅದೇನು ಸುಳ್ಳಲ್ಲ ಅದು. ಛೇ ಪಾಪ, ಇರಲಿ ಬಿಡವ. ಏನೊಂದು 10-15 ದಿನ 12 ದಿನ ಅಲ್ಲ, ನಾನು ಇರ್ತೀನಿ ಬಿಡು, ನೋಡ್ಕೊತೇನೆ, ಅದ್ರಾಗ ಏನೈತಿ ಅಂತಿ ಬಿಡವ, ಇರ್ತಿ. ಹೌದು, ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆಲ್ಲ? ಅದು ಹೌದು, ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ. ಆದರೆ ಅದೇನಾಯ್ತು ಅಂದ್ರವ, ಇವ್ರೇನಂದ್ರು, ಅವಗೂ ಆರಾಮಿಲ್ಲ, ಮತ್ತು ನಮ್ಮವ್ವ ಪಾಪ ಅತ್ತೇರಿಗೆ ಏನಾರ ಒಂದು ಕಿರಿಕಿರಿ ಮಾಡ್ತಾಳ, ಬೇಡ, ಯಾಕೆ ಸುಮ್ಮನೆ ಇಲ್ಲಿ ಕರ್ಕೊಂಬಂದವ್ರಿಗೆ ತ್ರಾಸು ಕೊಡೋದು, ಬೇಡ ನೀನೇ ಹೋಗು, ಅಲ್ಲೇ ಇರು ಆರಾಮಾಗಿ ಅಂತ ಅಂದರು. ಸರಿ ಅಂತ ಸುಮ್ಮನಾದೆ. ಇರ್ಲಿ ಬಿಡವ, ಇಲ್ಲಿರೋದೇ ಆರಾಮ ಅನಿಸ್ತೈತೆ ಅಲ್ಲಿಕ್ಕಿಂತ, ಹೌದಿಲ್ಲ? ಯಾಕೆ ಚಿಂತೆ ಮಾಡ್ತಿ? ಹೌದು, ನಿಮ್ಮತ್ತಿ ನಾನು ಎದ್ದಿದ್ದಕ್ಕಿಗೆ ಎಲ್ಲಿ ಇಷ್ಟನೇ ಆಗಲ್ಲ, ಅದಕ್ಕೆ ಕಿರಿಕಿರಿ ಮಾಡಿದ್ರು ಮಾಡ್ಬೋದಪ್ಪ. ಹೋಗ್ಲಿ ಬಿಡು, ಹೋಗ್ಲತ್ತ. ಸರಿ ಅವ, ಇದು ಅಡುಗೆ ಮಾಡ್ತೀನಿ. ನಾಷ್ಟಕ್ಕೆ ಏನು ಮಾಡಲಿ? ನಾಷ್ಟಕ್ಕ ಮಾಡವ, ಉಪ್ಪಿಟ್ಟು ಏನೋ ಒಂದು ಮಾಡಿ ಹೋಗ್ಲತ್ತಾಗ, ಅದನ್ನೇ ತಿಂತೀನಿ. ನನ್ನ ಕರ್ಮ ಏನು ಮಾಡೋಕ್ಕಾಗತ್ತೆ? ಬೆಳಗ್ಗೆ ಎಲ್ಲ ಎದ್ದು ರೆಡಿಯಾಗಿ ಜಳಕ ಮಾಡಿ ತಯಾರಾಗಿ ಏನು 3-4 ದಿನದಿಂದ ಅದು ಎಂಥ ಸ್ಯಾಪಿಂಗು, ಅದು ಏನು ತೊಗೊಳೋದು ಮಾಡೋದು ಜೋರಿತ್ತು ಗೊತ್ತನ. ಎಲ್ಲ ತೊಗೊಂಡು ತಯಾರಿ ಮಾಡಿಕೊಂಡು ಹೊಂದಿಸ್ಕೊಂಡು ಹೋದರು. ಅತ್ತಿ ಎದ್ದಿಂದ ಏನು ತಿನ್ನಕ್ಕೆ ಕೊಡ್ಬೇಕು, ಏನು ಮಾಡಬೇಕು, ಏನೂ ಯೋಚನೆ ಇಲ್ಲ. ನನ್ನ ಹೊಟ್ಟೆ ಉರ್ಸಕ್ಕೆ ಹೋಗ್ಯಾರ ಈಗ ಅಡ್ಡಾಡಕ್ಕೆ ಆರಾಮಾಗಿ. ರೊಕ್ಕ ಐತೆ ನನ್ನ ಕಡೆ, ಆದರೆ ಅಡ್ಡಾಡಕ್ಕೆ ಮೈಯಾಗ ಶಕ್ತಿ ಉಳ್ಕೊಂಡಿಲ್ಲ. ಏನು ಮಾಡಲಿ ನೋಡು. ನನ್ನೂ ಒಂದು ಮಾತು ಬರ್ತೀಯಾ ಅಂತ ಕರೀಲಿಲ್ಲ ಗೊತ್ತೇನ? ಆಕೆ ಪಾರ್ವತಿ ಅವ್ರ ಅವನ್ನ ಅಪ್ಪನ್ನ ಮುದುಕಿನ ಎಲ್ಲರನ್ನೂ ಕರ್ಕೊಂಡು ಹೋಗ್ಯಾಳಂತೆ. ಈಕಿ ಒಂದು ಮಾತಾರ ಅತ್ತಿಯರು ನೀವು ಬರ್ತೀರಾ ಅಂತ ಕೇಳಬೇಕಿತ್ತ. ನನಗೂ ಹೋಗೋ ಆಸೆ ಇತ್ತು. ಕರೆದಿದ್ರೆ ನಾನು ಹೋಗಿದ್ದೆ. ಒಂದು ಮಾತು ಬರ್ತೀಯ ಅಂತ ಕೇಳಲಿಲ್ಲ. ಏನು ಮಾಡಲಿ, ನಾನು ಏನು ಹೇಳಕ್ಕೆ ಹೋಗಲಿಲ್ಲ. ನಾನಾಗೆ ಬರ್ತೀನಿ ಅಂತ ಹೆಂಗೆ ಅನ್ಬೇಕು? ನೀವ ಬರ್ತೀರಾ ಅಂತ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ನಿಂಗೂ ಟ್ರಿಪ್ಪಿಗೆ ಹೋಗೋ ಆಸೆ ಇತ್ತನವ? ಇರಲ್ಲನ? ಇತ್ತವ, ಟ್ರಿಪ್ಪಿಗೆ ಹೋಗೋ ಆಸೆ ಭಾಳ ಇತ್ತು. ಏನು ಮಾಡಲಿ, ಆಕೆ ಕರೀಲಿಲ್ಲಲ್ಲ.
ಇವನ್ ಮಾತು ಅನ್ಬೇಕಿತ್ತು, ನಾನು ಬರ್ತೀನಿ ಅಂತೇಳಿ ಏನಂತಿದ್ಲ ನೋಡ್ಬೇಕಿತ್ತು. ಏನಂತಾಳ? ಬೇಡ ಅಂತಿದ್ಲು. ಅದು ಅಲ್ಲದೆ ನನಗೆ ಕೇಳ್ಯಾಕ ಮಕ್ಭಂಗ ಮಾಡ್ಕೋಬೇಕು ಅಂತ ಸುಮ್ಮನಾದೆ. ಆಕೆಗೇನು ಕೇಳಲಿಲ್ಲ. ಹೋಗ್ಲಿ ಬಿಡವ, ಬೇಜಾರು ಮಾಡ್ಕೋಬೇಡ. ಏನು ಬೇಜಾರ ಏನೋ, ನಮ್ಮ ಬೇಜಾರೇನವ, ಬಡವನ್ ಸಿಟ್ಟು ದೌಡಿಗೆ ಮೂಲ ಅನ್ನಂಗೆ ಆಗೈತಿ.